ಯಾಕಿಷ್ಟು ತಡ? ಎಲ್ಲಿ ನಿನ್ನ ಗೆಳತಿಯರು? ತಾತ, ಅವರಿಬ್ರು ಪ್ರೆಗ್ನೆಂಟ್ ಆಗಿ ಬಿದ್ದೋಗ್ಬಿಟ್ಟಿದ್ದಾರೆ. ನಾವೆಲ್ಲ ಹುಡ್ಕೊಂಡು ಬಿಲ್ವ ಮರನ ತುಂಬಾ ದೂರ ಹೋದ್ವಿ. ಅಲ್ಲೆಲ್ಲೋ ಒಂದ್ ಕಡೆ ಬಿಲ್ವ ಮರ ಸಿಕ್ತು. ನಾನು ವೀಣಾ ಇಬ್ರು ಬಿಲ್ವ ಸೊಪ್ಪನ್ನ ಕಿತ್ಕೊಳಕ್ ಹೋದ್ವಿ. ಹೋಗಂದೆ ತಪ್ಪಿಸ್ಕೊಂಡ್ಬಿಟ್ವಿ ತಾತ. ನಾವಳನ್ನ ಹುಡ್ಕೊಂಡು ಹೋದ್ರೆ ಅವಳು ಒಂದ್ ಕಡೆ ಪ್ರೆಗ್ನೆಂಟ್ ತಪ್ಪಿ ಬಿದ್ಬಿಟ್ಟಿದ್ಲು. ಅವಳನ್ನ ಎಚ್ಚರಿಸೋದಕ್ಕೆ ವೀಣಾನು ನೀರ್ ತರಕ್ ಹೋದ್ಲು. ನೋಡಿದ್ರೆ ಅವಳು ಪ್ರೆಗ್ನೆಂಟ್ ತಪ್ಪಿ ಬಿದ್ಬಿಟ್ಲು. ಇದೇನ್ ತಾತ, ನಾವು ಒಂದೊಳ್ಳೆ ಕೆಲಸಕ್ಕೆ ಅಂತ ಬಂದ್ರೆ ಈ ತರ ಎಲ್ಲ ತೊಂದರೆಗಳಾಗ್ತಿದಾವೆ. ಓ, ಈಗ ಸಮಾಚಾರ. ಏನೇ ಆಯ್ತು? ಇಲ್ಲಿ ನೋಡೆ, ಇದೇ ಬಿಲ್ವ ಮರ. ಬಿಲ್ವ ಮರ ಸಿಕ್ತು. ಹಿರಣ್ಮಯಿ, ಇವತ್ತು ನಿನ್ ಕತೆ ಮುಗೀತು. ಚಿಟ್ಟೆ. ಅಯ್ಯೋ, ಈ ತಾತ ಕಣ್ಮುಚ್ಕೊಂಡು 3 ಲೋಕ ನೋಡೋಷ್ಟೊತ್ತಿಗೆ ಅಲ್ಲಿ ಏನೇನಾಗಿರುತ್ತೋ ಏನೋ. ತಾತ, ನೀವು ಆಮೇಲೆ ಕಣ್ಮುಚ್ಕೊಳ್ಳಿ. ಮೊದಲು ನನ್ನ ಗೆಳತಿಯರಿಗೆ ಏನೇನಾಗಿದೆ ಅಂತ ಮೊದಲು ನೋಡಿ. ಅಯ್ಯೋ, ಕಣ್ಬಿಟ್ಬಿಟ್ಟು ಬನ್ನಿ ತಾತ, ಅವ್ರನ್ನ ಕರ್ಕೊಂಬರೋಣ. ಇದೆಲ್ಲ ನಿನಗೆ ಅರ್ಥವಾಗೋದಿಲ್ಲ. ಮೊದಲು ನೀನು ಬಂದ ಕೆಲಸವನ್ನು ಮುಗಿಸು. ಅವರಿಬ್ಬರನ್ನ ನಾನು ಕರ್ಕೊಂಡು ಬರ್ತೇನೆ. ನಿಮ್ಗೆ ದಾರಿ ಗೊತ್ತಾಗ್ಬೇಕಲ್ಲ ತಾತ. ನೀವು ಈ ಕಾಡಲ್ಲೇನಾರ ಕಳ್ಳೋದ್ರೆ ನಾನು ಈ ದೇವಸ್ಥಾನಲ್ಲಿ ಒಬ್ಳೆ ಕೂತ್ಕೊಂಡು ಜಪ ಮಾಡ್ಲಾ? ನೀನು ದೇವಾಲಯವನ್ನು ಶುದ್ಧಿ ಮಾಡು. ಅಷ್ಟರೊಳಗಡೆ ನಿನ್ನ ಗೆಳತಿಯರು ಇಲ್ಲಿರ್ತಾರೆ. ತಂದಿರುವ ಬಿಲ್ಲು ಪತ್ರೆಯನ್ನು ಓಂ ನಮಃ ಶಿವಾಯ ಅಂತ ಹೇಳುತ್ತಾ ದೇವಸ್ಥಾನದ ಸುತ್ತ ಹಾಕಿ ಕೂಡಿಸಿ ಹೊರಗೆ ಹಾಕು. ಏನಪ್ಪ, ನೀವೇ ಒಂದು ನಿಗೂಢ. ದಯವಿಟ್ಟು ಮೊದಲು ನನ್ನ ಗೆಳತಿಯರನ್ನ ಕಾಪಾಡಿ. ನಿನ್ನ ಕೆಲಸ ನೀ ಮಾಡು. ನಾನು ಹೇಳಿದ್ನಲ್ಲ, ನನ್ನ ಕೆಲಸ ನಾ ಮಾಡ್ತೀನಿ. ಆಯ್ತು, ನಾನು ನಿಮ್ಮಂದೆ ನಂಬಿದ್ದೀನಿ. ಅದೇನು ಮಾಡ್ತೀರೋ ಅಂತ ನೋಡೋಣ. ಸೌಗಂಧಿ, ಸೌಗಂಧಿ, ಸೌಗಂಧಿ. ಎಲ್ಲೋದ್ಲು ಇವಳು? ಒಬ್ಬಳೆ ಅಂತೂ ಎಲ್ಲೂ ಹೋಗಿರಲ್ಲ. ಅವಳನ್ನೇನಾದ್ರೂ ವೀಣಾ ಶಾಲೆಗೆ ಕರ್ಕೊಂಡು ಹೋದ್ಲಾ? ಅಲ್ಲೇ ಹೋಗಿ ನೋಡ್ಬೇಕು. ಅರೆ, ಇವ್ರು ವೀಣಾ ಅವ್ರ ತಾಯಿ ರೋಹಿಣಿ ಅವರಲ್ವಾ? ರೋಹಿಣಿ ಅವರೇ, ರೋಹಿಣಿ ಅವರೇ, ನೀವು ವೀಣಾ ಅವ್ರ ತಾಯಿ ರೋಹಿಣಿ ಅವರಲ್ವಾ? ಹೌದು. ನೀವು ಶಾಸ್ತ್ರಿಗಳ ಮಗ ತಾನೆ? ಹೌದಮ್ಮ. ನಿಮ್ಮ ಮಗಳು ಶಾಲೆಗೆ ಹೋಗಿದ್ದಾಳಂತ? ಇಲ್ಲ, ಅದೇ ಆತಂಕದಿಂದ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ವಿಶೇಷ ಪೂಜೆ ಇತ್ತು. ಅದಕ್ಕೆ ನಾನು ಶಾಲೆಗೆ ಹೋಗ್ಬೇಡ ಅಂದೆ. ಆದರೆ ಮೊದಲನೇ ದಿವಸ ಶಾಲೆ ತಪ್ಪಿಸ್ಕೊಳ್ಳಲ್ಲ, ನಾನು ಹೋಗ್ತೀನಿ ಅಂದ್ಲು. ಮಧ್ಯಾಹ್ನ ಬಂದು ನೀನೇ ಮೇಷ್ಟ್ರಮ್ಮನಿಗೆ ಹೇಳಿ ಮನೆಗೆ ಕರ್ಕೊಂಡು ಹೋಗು ಅಂದಿದ್ಲು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋದರೆ ಅವಳು ಇವತ್ತು ಶಾಲೆಗೆ ಹೋಗಿಲ್ವಂತೆ. ಹಾಗೆಲ್ಲ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋಳಲ್ಲ ನನ್ನ ಮಗಳು. ಎಲ್ಲೋಗಿದ್ದಾಳೋ ಗೊತ್ತಾಗ್ತಾ ಇಲ್ಲ. ಇಲ್ಲಮ್ಮ, ಬೆಳಿಗ್ಗೆ ನಮ್ಮನೆ ಹತ್ರ ಸೌಗಂಧಿನ ಶಾಲೆಗೆ ಕರ್ಕೊಂಡು ಹೋಗೋಕ್ಕೆ ಹುಡ್ಕೊಂಬಂದಿಲ್ಲಂತೆ. ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಹೆಂಡತಿ ಕಳಿಸಲ್ಲ ಅಂತ ಹೇಳಿದ್ಲು.
ಅದಾದ್ಮೇಲಿಂದ ನನ್ನ ಮಗಳು ಕಾಣೆ ಆಗಿದ್ದಾಳೆ. ಅವಳನ್ನೇ ಹುಡ್ಕೊಂಬಂದಿದ್ದೀನಿ. ಯಾಕೆ ಹೀಗೆ ಮಾಡಿದ್ಲೋ ನನ್ನ ಮಗಳು ಏನೂ ಅರ್ಥ ಆಗ್ತಿಲ್ಲ. ಮನೇಲಿ ಬೇರೆ ಎಲ್ಲರೂ ಕಾಯ್ತಿದ್ದಾರೆ. ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಮಗಳು ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನಾನು ನೋಡಬಲ್ಲೆ. ನನ್ನ ಜೊತೆ ಬನ್ನಿ. ತಾತ ಬೇಗ ಹೋಗಿ ನನ್ನ ಗೆಳತಿಯರನ್ನ ಕರ್ಕೊಂಬನ್ನಿ. ಆಯಿತು, ನೀನು ಇದನ್ನೆಲ್ಲ ಶುದ್ಧಿ ಮಾಡು. ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ಸರಿ ತಾತ, ಹೋಗಿ ಬೇಗನ ಕರ್ಕೊಂಬಂದ್ಬಿಡಿ. ಆಯಿತು. ಅಪ್ಪ, ನಾನು ಇದನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ತಾತ ಹೋಗಿ ಸೌಗಂಧಿನ ಕರ್ಕೊಂಬಂದ್ಬಿಡ್ತಾರೆ. ಆಮೇಲೆ ಆ ಸೌಗಂಧಿನ ಸರಿ ಮಾಡೋಣ. ಓಂ ನಮಃ ಶಿವಾಯ. 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 ರೀ ರೀ ಸೌಗಂಧಿ ಸಿಕ್ಕದ್ಲಾ? ಇಲ್ಲ ದೇವಿಕಾ, ಸೌಗಂಧಿ ಸಿಗಲಿಲ್ಲ. ಆದರೆ ಅವಳು ಯಾರ ಜೊತೆ ಇದ್ದಾಳೆ ಅಂತ ಖಚಿತವಾಯಿತು. ಇವರು ವೀಣಾ ಅವ್ರ ತಾಯಿ ರೋಹಿಣಿ ಅವರಂತ. ವೀಣಾನು ಶಾಲೆಗೆ ಹೋಗಿಲ್ವಂತೆ. ಅವಳು ನೋಡ್ಕೊಂಡು ಇವರು ಶಾಲೆ ಹತ್ರ ಹೋಗಿದ್ರು. ಆದರೆ ವೀಣಾ ಇಲ್ಲಿಗೆ ಬಂದಿದ್ಲು. ಅಂದಮೇಲೆ ವೀಣನ ಜೊತೆ ಸೌಗಂಧಿ ಇದ್ದಾಳೆ ಅಂತ ಖಚಿತವಾಯಿತು. ಆದರೆ ಅವಳು ಯಾಕೆ ಸೌಗಂಧಿನ ಕರ್ಕೊಂಡೋದ್ಲು, ಅವಳಿಗೂ ಇವಳಿಗೂ ಏನು ಕೆಲಸ, ಅದೇ ಗೊತ್ತಾಗ್ತಿಲ್ಲ. ವೀಣಾ ನಿಮ್ಮನೆಗೆ ಯಾಕೆ ಬಂದ್ಲು ಅಂತ ಗೊತ್ತಿಲ್ಲ. ಅವಳು ಯಾವಾಗಲೂ ಶಾಲೆಗೆ ನೇರವಾಗಿ ಹೋಗ್ತಿದ್ಲು. ಆದರೆ ಇವತ್ತು ಶಾಲೆಗೆ ಹೋಗೋಕೆ ಮುಂಚೆ ನಿಮ್ಮನೆಗೆ ಯಾಕೆ ಬಂದ್ಲು ಅಂತ ಅರ್ಥ ಆಗ್ತಿಲ್ಲ. ಏನ್ರಿ ಇದು ಎಲ್ಲ ಗೋಜಲ್ಮಯವಾಗಿದೆಯಲ್ಲ. ಮೊದಲೇ ನಮ್ಮ ಮಗಳಿಗೆ ಬುದ್ಧಿ ಸರಿ ಇಲ್ಲ. ಅಂಥದ್ರಲ್ಲಿ ಎಲ್ಲೆಲ್ಲೋ ಹೋಗ್ಬಿಟ್ರೆ ಏನು ಮಾಡೋದು? ಆ ವಿಚಾರದಲ್ಲಿ ನಮ್ಮ ಮಗಳು ಸುರಕ್ಷಿತವಾಗಿದ್ದಾಳೆ ಅನ್ಸತ್ತೆ. ಯಾಕಂದ್ರೆ ಅವಳು ಒಬ್ಬಳೇ ಇಲ್ಲ, ಅವಳ ಜೊತೆ ವೀಣಾ ಕೂಡ ಇದ್ದಾಳೆ. ಈಗ ಅಲ್ಲಿ ಇಲ್ಲಿ ಹುಡುಕಿ ಪ್ರಯೋಜನ ಇಲ್ಲ. ನಾನು ಪೂಜೆ ಮಾಡಿ ಎಲೆ ಮೇಲೆ ಚಿತ್ರಾನ್ನ ಮೂಡಿಸ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ನೀನು ಬೇಗ ಮಂಡ್ಲ ಪೂಜೆಗೆ ಸಿದ್ಧತೆ ಮಾಡು. ನಾನು ಮಡಿಯಾಗಿ ಬರ್ತೀನಿ. ನಮ್ಮ ಮಕ್ಳಿಗೆ ಏನೂ ಅಪಾಯ ಆಗಲ್ಲ ಅಲ್ವಾ? ಯಾವತ್ತೂ ನನ್ನ ಮಗಳನ್ನ ಬಿಟ್ಟಿದ್ದೋರೇ ಅಲ್ಲ. ಇವತ್ತು ಅವಳು ಶಾಲೆಗೆ ಹೋಗಿಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ನಡ್ಕನೇ ಶುರು ಆಗೋಗಿದೆ. ಮನೇಲಿ ವಿಶೇಷ ಪೂಜೆ ಇದೆ, ಎಲ್ಲರೂ ಊಟಕ್ಕೆ ಕಾಯ್ತಿದ್ದಾರೆ. ನಾನು ನನ್ನ ಮಗಳು ಕರ್ಕೊಂಡು ಬರ್ತೀನಿ ಅಂತ ಬಂದೆ. ನೋಡಿ, ನೀವು ಆತಂಕ ಪಟ್ಕೋಬೇಡಿ. ನಮ್ಮ ಯಜಮಾನ್ರು ಅಂಜನ ಹಾಕಿ ನೋಡ್ತಾರೆ. ಆಗ ಗೊತ್ತಾಗತ್ತೆ ನಿಮ್ಮ ಮಗಳು ನಮ್ಮ ಮಗಳು ಎಲ್ಲಿದ್ದಾರೆ ಅಂತ. ಅಲ್ಲಿವರೆಗೂ ನೀವು ಯೋಚನೆ ಮಾಡಬೇಡಿ, ಆತಂಕನೂ ಪಟ್ಕೋಬೇಡಿ. ಆಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ಅಂತ. ಬನ್ನಿ. ಹಬ್ಬ, ತಾತ ಹೇಳಿದ ಕೆಲಸ ಆಯ್ತು. ಈಗ ದೇವಸ್ಥಾನ ಎಲ್ಲ ಸ್ವಚ್ಛ ಆಗಿದೆ. ಹೌದು, ನನ್ನ ಕೆಲಸ ಅದನ್ನು ತಾತಪ್ಪ ಬಂದಿಲ್ವಲ್ಲ. ಇಷ್ಟೊತ್ತಿಗೆ ಆ ವೀಣನ ಮತ್ತೆ ಸೌಗಂಧಿನ ಕರ್ಕೊಂಡ್ಬರ್ಬೇಕಾಗಿತ್ತು. ಇಲ್ಲಿ ತಾತಪ್ಪನೇ ಇಲ್ಲ. ಅವ್ರಿಗೆ ದಾರಿಗೆ ಸಿಕ್ತೋ ಇಲ್ವೋ? ನಾನೇ ಹೋಗಿ ನೋಡ್ಲಾ? ಬೇಡ ಬೇಡಪ್ಪ, ಆಮೇಲೆ ಅವ್ರು ಯಾರೋ ದಾರಿಲಿ ಹೋಗಿ ನಾನು ಯಾವುದೋ ದಾರಿಲಿ ಹೋಗಿ ನಾನು ತಪ್ಪಿಸ್ಕೊಂಡ್ಬಿಟ್ರೆ ಆಮೇಲೆ ಈ ಕಾಡಲ್ಲಿ ನನ್ನ ಹುಡುಕ್ತಾನೆ ಇರ್ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ, ಬರ್ತಾರೆ.
ಇದೇನೋ ಮಾಡ್ತಿದಾರಲ್ಲ, ಇದರಿಂದ ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತಾ? ಹ್ಞೂ ಗೊತ್ತಾಗತ್ತೆ. ಈ ಪೂಜೆ ನಂತರ ನಮ್ಮ ಯಜಮಾನ್ರು ವಿಳೆದೆಲೆ ಮೇಲೆ ಅಂಜನ ಹಾಕ್ತಾರೆ. ಆಗ ನಮ್ಮ ಮಕ್ಳು ಎಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ನನ್ನ ಮಗಳು ಯಾಕೆ ಹಿಂಗೆ ಮಾಡ್ಕೊಂಡ್ಲೋ ಗೊತ್ತಿಲ್ಲ. ಮನೇಲಿ ಯಜಮಾನ್ರು ಬೇರೆ ಕಾಯ್ತಿರ್ತಾರೆ. ನೋಡಿ, ನಿಮ್ಗೆ ಹೋಗ್ಬೇಕು ಅಂದರೆ ಹೋಗಿ, ನಾನಿಲ್ಲಿ ನೋಡ್ಕೋತೀನಿ. ಪರವಾಗಿಲ್ಲ, ಇಷ್ಟೊತ್ತೇ ಇದ್ದೀನಿ. ನನ್ನ ಮಗಳು ಎಲ್ಲಿದ್ದಾಳೆ ತಿಳ್ಕೊಂಡೇ ಹೋಗ್ತೀನಿ. ನನ್ನ ಇಷ್ಟ ದೈವವೇ ತೋರ್ಸು, ನನ್ನ ಮಗಳು ಸೌಗಂಧಿ ಎಲ್ಲಿದ್ದಾಳೆ, ಯಾವ ಸ್ಥಿತಿಯಲ್ಲಿದ್ದಾಳೆ ಅನ್ನೋದು ಈ ಚಿತ್ರಿಕೆಯಲ್ಲಿ ತೋರ್ಸು. ತೋರ್ಸು ತಾಯಿ, ತೋರ್ಸು. ದೇವಿಕಾ, ನಮ್ಮ ಮಗಳು ಸೌಗಂಧಿ ಮತ್ತೆ ಇವ್ರ ಮಗಳು ವೀಣಾ ಯಾವುದೋ ಕಾಡು ಹೊಕ್ಕಿದ್ದಾರೆ. ಅಲ್ಲಿ ಅವರಿಬ್ರು ಮಲಗಿದ್ದಾರೆ. ಜೀವ ಇದೆ, ಉಸಿರಾಡ್ತಿದ್ದಾರೆ. ಆದ್ರೆ ಪ್ರಜ್ಞೆ ತಪ್ಪಿದ್ದಾರೆ. ಅಯ್ಯೋ ದೇವ್ರೆ, ಇವಳ್ಯಾಕೆ ಅಲ್ಲೋದ್ಲು? ಅಲ್ಲೇನು ಅವಳ ಕೆಲಸ? ಪ್ರಜ್ಞೆ ಬೇರೆ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾವ್ದನ್ನ ಪ್ರಾಣಿಗಳು ತಿಂದಾಕ್ಬಿಟ್ರೆ ಏನು ಮಾಡೋದು? ಇರಿ ಇರಿ, ನೀವು ಆತಂಕ ಪಟ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ರೀ, ಅವ್ರು ಯಾವ ಕಾಡಲ್ಲಿದ್ದಾರೆ, ಯಾವ ಜಾಗದಲ್ಲಿದ್ದಾರೆ ಅಂತ ಸ್ವಲ್ಪ ನೋಡಿರಿ. ನೋಡ್ತೀನಿ ನೋಡ್ತೀನಿ. ತೋರ್ಸು ಇಷ್ಟ ದೇವತೆ, ನನ್ನ ಮಗಳು ಇರೋ ಜಾಗ ಯಾವುದು ಅಂತ ತೋರ್ಸು. ಅದು ಎಲ್ಲಿದೆ, ಯಾವುದಕ್ಕೂ ಎಲ್ಲ ತೋರ್ಸು. ದೇವಿಕಾ, ಯಾಕೋ ಪೂರ್ತಿ ವಿವರ ಇರೋ ಚಿತ್ರಿಕೆ ತೋರಿಸ್ತಿಲ್ಲ. ಪೂರ್ವ ದಿಕ್ಕು ಅಂತ ತೋರಿಸಿದೆ. ನಾನೀಗ ನನ್ನ ಮಗಳನ್ನ ಕಾಪಾಡಕ್ ಹೋಗ್ಬೇಕು. ಪೂರ್ವ ದಿಕ್ಕಲ್ಲಿರೋ ಕಾಡಿಗೆ ಹೋಗಿ ನನ್ನ ಮಗಳನ್ನ ಹುಡ್ಕೊಂಡು ಬರ್ತೀನಿ. ನಾನು ಬರ್ತೀನಿ, ನೀವೊಬ್ಬರೇ ಹೋಗೋದು ಬೇಡ. ನಾನು ನನ್ನ ಮಗಳನ್ನ ನೋಡಬೇಕು. ನೀವು ಬರ್ತೀರಾ ನಮ್ಮ ಜೊತೆ? ಹ್ಞೂ, ನಾನು ಬರ್ತೀನಿ. ನನ್ನ ಮಗಳಿಗೆ ಏನಾಗಿದೆಯೋ ಅಂತ ಆತಂಕ. ಅವಳು ನಿಮ್ಮ ಮಗಳನ್ನ ಕರ್ಕೊಂಡೋಗಿದ್ದಾಳೆ ಅಂತ ಅವಳ ಮೇಲೆ ಸಿಟ್ಟು ಮಾಡ್ಕೋಬೇಡಿ. ನಾನಷ್ಟು ಕಟಕನಲ್ಲ. ನಿಮ್ಮ ಮಗಳು ನನ್ನ ಮಗಳು ಇಬ್ರು ಸುರಕ್ಷಿತವಾಗಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ನೀವು ನಿಶ್ಚಿಂತೆಂದೇರಿ, ಹೊರಡಿ ಮನೆ ಕಡೆ. ಇಲ್ಲ ರೀ, ನಾವು ಬರ್ತೀವಿ. ನಡೀರಿ, ಹೋಗೋಣ. ಬನ್ನಿ. ಸೌಗಂಧಿ, ಸೌಗಂಧಿ ಎದ್ದೇಳು, ಸೌಗಂಧಿ ಎದ್ದೇಳು, ಸೌಗಂಧಿ, ಸೌಗಂಧಿ ಎದ್ದೇಳು, ಸೌಗಂಧಿ ಎದ್ದೇಳು. ವೀಣಾ ಎದ್ದೇಳೆ, ಎದ್ದೇಳು ವೀಣಾ, ವೀಣಾ ಎದ್ದೇಳು.
ಇಬ್ರಿಗೂ ಪ್ರಜ್ಞೆನೇ ಬಂದಿಲ್ಲ. ಸೌಗಂಧಿ ಹುಚ್ಚು ಬಿಡ್ಸೋಣ ಅಂತ ಕರ್ಕೊಂಬಂದ್ರೆ ಈಗ ನೋಡಿದ್ರೆ ಇನ್ನೊಂದ್ ಥರನೇ ಕಷ್ಟ ಬಂದಿದ್ಯಲ್ಲ. ಪಾಪ ನನ್ನ ಜೊತೆ ಸಹಾಯಕ್ಕೆ ಬಂದಿದ್ದು ಈ ವೀಣಾಗೂ ಹಿಂಗಾಗೋಯ್ತು. ನೀನು ಗಾಬರಿ ಆಗಿಬಿಡಕ್ಕಲ್ಲ, ಇವರಿಗೆ ಏನೂ ಆಗಿಲ್ಲ. ಈ ದೇವಾಲಯದಲ್ಲಿ ಎಷ್ಟೋ ವರ್ಷಗಳಿಂದ ಪೂಜೆನೇ ಆಗಿಲ್ಲ. ಅದರ ಪರಿಣಾಮನೇ ಹೀಗೆಲ್ಲ ಆಗ್ತಾ ಇದೆ. ದುಷ್ಟ ಶಕ್ತಿಗಳು ಈ ದೇವಸ್ಥಾನ ಆಕ್ರಮಿಸ್ಕೊಂಡಿದೆ. ಮೊದಲು ಅವನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು. ಅದಕ್ಕಿಂತ ಮೊದಲು ಅಮ್ಮನವರಿಗೆ ಪೂಜೆ ಆಗಬೇಕು. ಆಗ ದುಷ್ಟ ಶಕ್ತಿಗಳೆಲ್ಲ ತನ್ನ ತಾನೇ ನಾಶವಾಗತ್ತೆ. ಆಗ ನಿನ್ನ ಸ್ನೇಹಿತರಿಗೆ ಪ್ರಜ್ಞೆನೂ ಬರುತ್ತೆ. ಹೇಳಿ ತಾತ, ಹೇಳಿ. ನನ್ನ ಗೆಳತಿರ್ ಸರಿ ಹೋಗ್ಬೇಕು ಅಂದ್ರೆ ನಾನು ಏನು ಬೇಕಾರ ಮಾಡ್ತೀನಿ. ಈಗ ನೀನು ನಾನು ಹೇಳೋ ರೀತಿಯಲ್ಲಿ ಆ ಶಕ್ತಿ ದೇವತೆಗೆ ಪೂಜೆ ಮಾಡಬೇಕು. ಈ ದೇವಸ್ಥಾನಕ್ಕೆ 21 ಕೊಳದ ನೀರುಗಳನ್ನು ತಂದು ಅಮ್ಮನವರಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಬೇಕು. ದೇವಿಕಾ, ನೋಡ್ಕೊಂಬರುತ್ತಾನೆ. ಇಂಥ ಕಾಡು ಮೇಡೆಲ್ಲ ಅಭ್ಯಾಸ ಇಲ್ಲ ನಿನ್ಗೆ. ಹಳ್ಳ ಕೊಳ್ಳಗಳಿರುತ್ತೆ. ಏನ್ರಿ ಇದು? ಎಲ್ಲಿ ನೋಡಿದ್ರು ಒಂದೇ ತರ ಇದೆ, ಬರೀ ಗಿಡ ಮರ. ಕಾಡು ಪ್ರಾಣಿಗಳು ಎಲ್ಲಿಂದ ಬರ್ತವೋ ಗೊತ್ತಾಗಲ್ಲ. ಇಂಥ ಭಯಂಕರವಾದ ಜಾಗಕ್ಕೆ ನಮ್ಮ ಮಕ್ಕಳು ಯಾಕ್ರಿ ಬಂದ್ರು? ಬುದ್ಧಿ ಇಲ್ವಾ ಅವಕ್ಕೆ? ಈಗ ಅವ್ರಿಗೆ ಬೈದು ಏನು ಪ್ರಯೋಜನ? ಎಷ್ಟು ದೊಡ್ಡ ಕಾಡಲ್ಲಿ ಅವ್ರು ಎಲ್ಲಿದ್ದಾರೋ ಆದ್ರೆ ಹುಡುಕ್ತಿಲ್ವಾ? ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡುಕ್ದಂಗೆ ಆಗಿದೆ ನಮ್ಮ ಕತೆ. ಆದ್ರೆ ನಮ್ಮ ಮಕ್ಕಳು ನಮಗೆ ಸಿಕ್ಕೇ ಸಿಗ್ತಾರೆ ಅಂತ ನಂಬಿಕೆ ನನಗಿದೆ ರೀ. ಆ ಮಹಾತಾಯಿ ನಮ್ಮ ಮಕ್ಕಳನ್ನ ಕಾಪಾಡ್ತಾಳೆ. ಏನೋ ಕಾಡಲ್ಲಿ ಹುಲಿ ಜಿಂಕೆ ಆಟಾಡೋಕೆ ಬಂದಿರಬೇಕು. ನಾವು ಶಾಲೆಯಲ್ಲಿದ್ದಾಗಲೂ ಆಟಾಡ್ತಿದ್ವಿ, ಆದ್ರೆ ಮೈದಾನ ಬಿಟ್ಟು ಆಚೆ ಹೋಗ್ತಿರ್ಲಿಲ್ಲ. ಅದು ಆಗಿನ ಕಾಲ ಕಣೆ ದೇವಿಕಾ. ಈಗಿನ ಮಕ್ಕಳು ಎಲ್ಲ ನೈಜವಾಗಿರ್ಲಿ ಅಂತ ಕಾಡಿಗೆ ಬಂದಿರಬೇಕು. ನಾವು ಹೀಗೆ ಸುಮ್ಮನೆ ಹುಡ್ಕೊಂಡು ಅಲಿತಿದ್ರೆ ಹೇಗೆ? ನಾವು ಕೂಗೋದವ್ರಿಗೆ ಕೇಳಿಸ್ಬೇಕಲ್ವಾ? ಒಂದು ಕೆಲಸ ಮಾಡೋಣ, ನಾವು ಅವ್ರ ಹೆಸರು ಹಿಡಿದು ಕೂಗೋಣ. ಅವ್ರಿಗೆ ಕೇಳಿಸಿದ್ರೆ ಆ ಕಡೆಯಿಂದ ಧ್ವನಿ ಕೊಡ್ತಾರೆ. ನಿನ್ನ ಯೋಚನೆ ಸರಿಯಾಗೇ ಇದೆ. ಆದರೆ ನಾನು ಚಿತ್ರಕೆಯಲ್ಲಿ ನೋಡಿದಾಗ ಮಕ್ಕಳು ಜ್ಞಾನ ತಪ್ಪು ಬಿದ್ದಿದ್ರು. ನಾವು ಕೂಗಿದವ್ರಿಗೆ ಹೇಗೆ ಕೇಳತ್ತೇಳು? ಅಲ್ಲದೆ ಆ ಕೂಗೋದ್ರಿಂದ ಇನ್ನೊಂದು ಅಪಾಯ ಇದೆ ಕಣೆ. ನಮ್ಮ ಕೂಗಿಗೆ ಕಾಡು ಪ್ರಾಣಿಗಳೇನಾದರೂ ಹುಡ್ಕೊಂಬಂದ್ರೆ ಅದು ಅಪಾಯನೇ ತಾನೆ. ಇರ್ಬೋದು ರೀ, ಆದ್ರೆ ನಾವಿಲ್ಲಿ ಬಂದು ಕೂಗ್ಲಿಲ್ಲ ಅಂದ್ರೆ ಅವ್ರನ್ನ ನಾವು ಕಾಪಾಡಕ್ ಬಂದಿದೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ನನಗನ್ಸಿದ್ ನಾನು ಹೇಳ್ದೆ. ಯೋಚನೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಬಿಡು. ಇನ್ನು ಸ್ವಲ್ಪ ದೂರ ಹೋಗೋಣ. ಇಲ್ಲೇ ಎಲ್ಲಾದರೂ ಸುತ್ತಮುತ್ತ ಇದ್ರೂ ಇರ್ಬೋದು. ಬನ್ನಿ ಹುಡ್ಕೋಣ. ಸೌಗಂಧಿ, ಸೌಗಂಧಿ! ತಾತ, ಈಗ ನಾನು ಹೋಗಿ 21 ಕೊಳದಲ್ಲಿ ನೀರು ತರೋದು ಕಷ್ಟ ತಾತ. ಇನ್ನೇನಾದ್ರು ಉಪಾಯ ಹೇಳಿ. ನೀನು ನಿನ್ನ ಸ್ನೇಹಿತರನ್ನ ಸರಿಪಡಿಸ್ಬೇಕು ಅಂದರೆ ಆ ಕೆಲಸ ಮಾಡಲೇಬೇಕು. ಇಲ್ಲ ಅಂದರೆ ನೀನು ಅಂದುಕೊಂಡಿರೋ ಕೆಲಸ ಪೂರ್ತಿ ಆಗೋದಿಲ್ಲ. ಸರಿ ತಾತ, ನಾನು ಹೋಗಿ ಅಮ್ಮನವ್ರನ್ನ ಕೇಳ್ತೀನಿ, ನೀನೇ ದಾರಿ ತೋರಿಸು ಅಂತ.